ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಖರ್ಜೂರ. ಖರ್ಜೂರದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಖರ್ಜೂರನಾಗದೆ ನಾವು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವ ಕಾಲದಲ್ಲಿ ತಿನ್ನಬೇಕು, ಯಾವುದ್ರ ಜೊತೆ ತಿನ್ನಬೇಕು, ಈ ಎಲ್ಲ ಒಂದು ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಖರ್ಜೂರದಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್, ಸುಕ್ರೋಸ್ ಈ ಎಲ್ಲ ಒಂದು ಅಂಶಗಳಿರೋದ್ರಿಂದ ದೇಹಕ್ಕೆ ತಕ್ಷಣ ಒಂದು ಶಕ್ತಿಯನ್ನು ನೀಡ್ತದೆ. ಆದರೆ ಈ ಖರ್ಜೂರವನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಮಿತವಾಗಿ ಇದನ್ನು ಸೇವನೆ ಮಾಡಬೇಕು. ಖರ್ಜೂರದಲ್ಲಿ ನಾರಿನಂಶ, ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಯನ್ನು ನಿವಾರಣೆ ಮಾಡ್ತದೆ. ಕ್ಯಾಲ್ಶಿಯಂ ಹಾಗೂ ಫಾಸ್ಫರಸ್ ಇರೋದ್ರಿಂದ ಮೂಳೆಗಳಿಗೆ ಒಂದು ಶಕ್ತಿಯನ್ನು ನೀಡ್ತದೆ, ಜಾಯಿಂಟ್ಸ್ಗಳಿಗೆ ಸ್ಟ್ರೆಂತ್ ಕೊಡ್ತದೆ. ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ನ ನಾರ್ಮಲ್ನಲ್ಲಿ ಇಡ್ತದೆ. ಇದರ ಜೊತೆಗೆ ಸ್ನಾಯುಗಳು, ಮಸಲ್ಗಳ ಡೆವಲಪ್ಮೆಂಟ್ ಆಗ್ತದೆ, ನರಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ದೇಹದಲ್ಲಿ ಉರಿಯೂತ, ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ. ಹಾಗೂ ಇದು ದೇಹದಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡ್ತದೆ, ಹಾರ್ಮೋನ್ಗಳ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತದೆ. ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ. ಮಿನರಲ್ಸ್ ಹಾಗೂ ಪೋಷಕಾಂಶಗಳಿರೋದ್ರಿಂದ ದೇಹದ ಆರೋಗ್ಯವನ್ನು ಕಾಪಾಡ್ತದೆ. ಹೀಗೆ ಹಲವಾರು ರೀತಿಯ ಉಪಯೋಗಗಳು ಖರ್ಜೂರ ಸೇವನೆ ಮಾಡೋದ್ರಿಂದ ಇದೆ. ಖರ್ಜೂರನಾಗರೆ ಯಾವ ರೀತಿ ಸೇವನೆ ಮಾಡ್ಬೋದು? ಹಾಗೆ ಸೇವನೆ ಮಾಡ್ಬೋದು, ನೀರಿನಲ್ಲಿ ನೆನೆಸಿಟ್ಟು ಮಾರನೇ ದಿನ ಸೇವನೆ ಮಾಡ್ಬೋದು, ಹಾಲಿನೊಂದಿಗೆ ಸೇವನೆ ಮಾಡ್ಬೋದು, ಹುರಿದು ರೋಸ್ಟ್ ಮಾಡಿ ಸೇವನೆ ಮಾಡ್ಬೋದು. ತಿಂಡಿ ತಿನಿಸುಗಳಲ್ಲಿ ಸಕ್ಕರೆ ಬದಲಿಗೆ ಖರ್ಜೂರವನ್ನು ಮಿಶ್ರಣ ಮಾಡಿ ಸೇವನೆ ಮಾಡ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಖರ್ಜೂರವನ್ನು ಸೇವನೆ ಮಾಡಬಹುದು. ಯಾವ ಕಾಲದಲ್ಲಿ ಯಾವ್ಯಾವ ರೀತಿ ಸೇವನೆ ಮಾಡಬೇಕು ಅಂತ ಹೇಳ್ತೀನಿ. ಬೇಸಿಗೆ ಕಾಲದಲ್ಲಿ ಖರ್ಜೂರವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮಾರನೇ ದಿನ ಸೇವನೆ ಮಾಡೋದ್ರಿಂದ ಹೆಚ್ಚು ಪೋಷಕಾಂಶಗಳು ಸಿಗ್ತದೆ. ಆದರೆ ಚಳಿಗಾಲದಲ್ಲಿ 2-3 ಖರ್ಜೂರವನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಬಾಣಲಿಯಲ್ಲಿ ಚೆನ್ನಾಗಿ ಹುರಿದು ಹಾಲಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ. ಪುರುಷರಲ್ಲಿ ಅದರಲ್ಲೂ ಫರ್ಟಿಲಿಟಿ ರೇಟ್ ಇದನ್ನು ಹೆಚ್ಚು ಮಾಡ್ತದೆ. ಪುರುಷರಲ್ಲಿ ಒಂದು ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚಿಸ್ತದೆ, ವೀರ್ಯಾಣುವಿನ ಚಲನೆಯನ್ನು ಹೆಚ್ಚಿಸ್ತದೆ, ಅಂದರೆ ಸ್ಪರ್ಮ್ ಕೌಂಟ್, ಮೊಟಿಲಿಟಿನ ಹೆಚ್ಚು ಮಾಡ್ತದೆ. ಹೆಂಗಸರಲ್ಲಿ ಹಾಲಿನೊಂದಿಗೆ ಖರ್ಜೂರವನ್ನು, ಹುರಿದ ಖರ್ಜೂರವನ್ನು ಸೇವನೆ ಮಾಡೋದ್ರಿಂದ ಗರ್ಭಾಶಯದ ಒಂದು ಸ್ನಾಯುಗಳು ವೀಕ್ ಇದ್ದರೆ ಅದನ್ನು ಸ್ಟ್ರಾಂಗ್ ಮಾಡ್ತದೆ, ಗರ್ಭಾಶಯದ ಆರೋಗ್ಯವನ್ನು ಹೆಚ್ಚಿಸ್ತದೆ, ಗರ್ಭಧಾರಣೆ ಸಾಧ್ಯತೆಗಳು ಹೆಚ್ಚಾಗ್ತದೆ. ಹೀಗೆ ಹಲವಾರು ರೀತಿಯ ಒಂದು ಪೋಷಕಾಂಶಗಳು ಇರೋದ್ರಿಂದ ದೇಹದ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ. ಚಳಿಗಾಲದಲ್ಲಿ ಹುರಿದು ಸೇವನೆ ಮಾಡೋದ್ರಿಂದ ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ. ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಚಳಿಗಾಲದಲ್ಲಿ ಯಾವ ರೀತಿ ಸೇವನೆ ಮಾಡಬೇಕು, ಬೇಸಿಗೆಗಾಲದಲ್ಲಿ ಯಾವ ರೀತಿ ಸೇವನೆ ಮಾಡಬೇಕು, ಅದು ತುಂಬಾ ಮುಖ್ಯ. ಅದರ ಜೊತೆಗೆ ಪ್ರತಿನಿತ್ಯ 2-3 ಖರ್ಜೂರ ಸೇವನೆ ಮಾಡಿದ್ರೆ ಸಾಕು, ಇನ್ನು ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಖರ್ಜೂರ ನಮಗೆ ಎಷ್ಟು ಒಳ್ಳೆಯದು, ಯಾವೆಲ್ಲ ಪೋಷಕಾಂಶಗಳು ಸಿಗ್ತದೆ, ಯಾವ ರೀತಿ ಸೇವನೆ ಮಾಡಬೇಕು, ಯಾವ ಕಾಲದಲ್ಲಿ ಯಾವ ರೀತಿ ಯಾವುದರ ಜೊತೆ ಸೇವನೆ ಮಾಡಬೇಕು ಅನ್ನೋದನ್ನು ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.